52ನೇ 53ನೇ ಬರ್ತ್ಡೇ ಇರಬೇಕು ಅನ್ಕೋತೀನಿ ನಾನು. ಹಾಂ ಆ ಬರ್ತ್ಡೇ ನಾವು ಮೈಸೂರಿನಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಸರ್. ಅದು ಏನಾಗುತ್ತೆ ಇದು ಅಂತಂದರೆ ಮೈಸೂರು ಕಲಾಮಂದಿರದಲ್ಲಿ ಅದನ್ನು ಫಂಕ್ಷನ್ ಮಾಡ್ತಾರೆ. ಹಾಂ ಮೈಸೂರು ಕಲಾಮಂದಿರದಲ್ಲಿ ಹಾಂ ಮೈಸೂರು ಕಲಾಮಂದಿರದಲ್ಲ ಫಂಕ್ಷನ್ ಮಾಡಿದ್ರೆ ಅಲ್ಲಿ ಏನಂತ ಹೆಂಗೆ ಮಾಡ್ತಾರೆ ಅಂತಂದರೆ ಉಚಿತ ತಪಾಸಣೆ ಅಂತ ಒಂದು ಒಂದು ಕಾರ್ಯಕ್ರಮ ಅದು. ಓಕೆ. ಏನಂದರೆ ಅವತ್ತೊಂದು ದಿವಸ ಅವತ್ತು ವಿಷ್ಣು ಸರ ಬರ್ತ್ಡೇ ದಿವಸ ಹಾಂ ಯಾರೇ ಅಂದರೆ ಅವ್ರ ಹತ್ರ ಏನೋ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ತೋರ್ಸ್ಕೊಳಕ್ಕೆ ಬಂದರೆ ಅವತ್ತು ಫ್ರೀ ಅನ್ನೋ ಥರ. ಅದಕ್ಕೊಂದಷ್ಟು ಜನ ಡಾಕ್ಟರ್ಸು, ಒಂದಷ್ಟು ಜನ ನರ್ಸಸ್ಸು, ಒಂದಷ್ಟು ಆಂಬುಲೆನ್ಸು ಎಲ್ಲ ಪ್ರತಿಯೊಂದು ಅದನ್ನು ರೆಡಿ ಮಾಡಿ ಅದೊಂದು ಅವತ್ತೊಂದು ಹುಡ್ತಪ್ಪ ಅದು. ಅವತ್ತೇನಾಗುತ್ತೆ ಅಂದರೆ ಈ ಆಂದೋಲನ ಮೈಸೂರು ಮಿತ್ರ ಅಂದರೆ ನಮ್ಮ ಮೈಸೂರಲ್ಲಿ ಅದು ದೊಡ್ಡ ಫೇಮಸ್ ಪೇಪರ್ ಅದು. ಪತ್ರಿಕೆ. ಹೌದು. ಆ ಪೇಪರ್ ಹಾಕ್ಸಿರ್ತಾರೆ ಇಂಥ ದಿನ ಕೃಷ್ಣ ಸರ್ ಬರ್ತ್ಡೇ ದಿವಸ ಬರ್ತ್ಡೇ ಪ್ರಯುಕ್ತ ಇದೊಂದು ಕಾರ್ಯಕ್ರಮ ಇದೆ ಅಂತ ಒಂದು ಅನೌನ್ಸ್ ಮಾಡ್ತಾರೆ. ಸೊ ಅದು ಲೇಟಾಗಿ ಒಬ್ಬರಿಗೆ ಹುಣಸೂರು ಪಕ್ಕ ಕಲ್ಬೆಟ್ಟ ಅಂತ ಒಂದು ಊರಿದೆ. ಹೌದು ಸರ್. ಲೇಟಾಗಿ ಪೇಪರ್ ಅವ್ರಿಗೆ ಸೇರುತ್ತೆ. ಆ ಒಂದು ಫ್ಯಾಮಿಲಿ ತುಂಬ ಬಡು ಫ್ಯಾಮಿಲಿಗೆ. ಆ ಬಡು ಫ್ಯಾಮಿಲಿ ಅವತ್ತೇನಾಗುತ್ತೆ ಫಂಕ್ಷನ್ ಮುಗ್ದೋದ್ಮೇಲೆ ಬರ್ತಾರೆ ಸಂಜೆ ಲಾಸ್ಟಲ್ಲಿ. ಬೆಳಗ್ಗೆಯಿಂದ ಫಂಕ್ಷನ್ ಇರ್ತದೆ, ಸಂಜೆ ಒಂದು 4:15-5 ಗಂಟೆ ಬರ್ತಾರೆ. ಕಿಂಗ್ಸ್ ಕೋರ್ಟ್ ಗೇಟ್ ಹತ್ರ ಬರ್ತಾರೆ ಅವರು. ನಮ್ಗೆ ಗೊತ್ತಿರಲ್ಲ ಅವ್ರು ಯಾರು ಏನಂತ ನನಗೆ ಗೊತ್ತಿರಲ್ಲ. ಆ ಗೇಟ್ ಹತ್ರ ನಿಂತಿರ್ಬೇಕು. ನಾನು ಕೇಳ್ತೀನಿ ಯಾರು ಏನು ಬೇಕು ನಿಮಗೆ ಅಂತ. ಈ ಥರ ಹಣ್ಣು ನೋಡಬೇಕಿತ್ತು. ಎಲ್ಲ ಬೆಳಗ್ಗೆಯಿಂದ ಅವರು ಬರ್ತ್ಡೇ ಇತ್ತು, ತುಂಬ ಟಯರ್ಡ್ ಆಗಿದ್ದಾರೆ. ಹೊರಡೆ ಅದೊಂದು ಫಂಕ್ಷನ್ ಇದ್ದಾರೆ ಹೊರಡೆ, ಯಾರಪ್ಪ ಹೊರಡೆಯಿಂದ ಅವ್ರು ನೋಡೋಕೆ ಬಂದಿದ್ದಾರೆ ಪ್ರೊಡ್ಯೂಸರ್ಸು. ಅವ್ರ ಜೊತೆ ಇದನ್ನು ನಾನು ಹೇಳ್ತೀನಿ. ಅವ್ರು ಏನು ಮಾಡ್ತಾರೆ ಅವಾಗ, ಇಲ್ಲ ನಾವು ತುಂಬ ಇಂಪಾರ್ಟೆಂಟ್ ಇದೆ, ನಾವು ನೋಡಲೇಬೇಕು ಅವ್ರನ್ನ ಅಂತಾರೆ. ಅದನ್ನ ಅವ್ರ ಪರಿಸ್ಥಿತಿ ನೋಡಿ ನನಗೂ ಯಾಕೋ ಒಂದು ಸ್ವಲ್ಪ ಒಂಥರ ಇದನ್ನಿಸ್ತು. ಈಗ ಆಗಲ್ಲ, ಬೇಜಾರು ಮಾಡ್ಕೊಬೇಡಿ, ನಾಳೆ ಬೆಳಗ್ಗೆ ಬೇಕಾದ್ರೆ ನಾನು ನಿಮಗೆ ಅವ್ರಿಗೆ ಭೇಟಿ ಆಗುತ್ತೆ ನಾನು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲಿ ಭೇಟಿ ಮಾಡ್ಬೋದು ಅಂತ. ಅವ್ರ ಅಕ್ಕನ ಮನೆ ಇಲ್ಲಿ ಲೀಲಕ್ಕ ಅವ್ರ ಮನೆಯಲ್ಲಿ ನಾನು ಬೆಳಗ್ಗೆ ಟಿಫನ್ಗೆ ಹೋಯ್ತಾರಲ್ಲಿಗೆ, ಅಲ್ಲಿ ಬೇಕಾದ್ರೆ ನೀವು ಅಲ್ಲಿ ಹೋಗಿ ಭೇಟಿ ಮಾಡ್ಬೋದು ಅಂತ ಹೇಳಿದಾಗ ಆ ಥರ ಆಗುತ್ತೆ. ಬೆಳಿಗ್ಗೆ ಅವರಲ್ಲಿ ಬರ್ತಾರೆ, ವಿಷ್ಣು ಸರ್ ಅಲ್ಲಿ ವಾಕ್ ಮಾಡ್ತಾ ಇರ್ತಾರೆ ಹೊರಡೆ. ನಾನು ಅವ್ರ ಪಕ್ಕದಲ್ಲಿ ಇರ್ತಿರ್ತೀನಿ. ಯಾರು ನಾನು ಕೇಳ್ತಾರೆ ಯಾರು ಶಿವ ಅದು ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲ ಯಾರು ಅಂದಾಗ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಪರಿಚಯ ಮಾಡ್ತೀನಿ. ಏನು ವಿಚಾರ ಏನಿದೆ ಈ ಮಗು ಕರ್ಕೊಂಬಂದಿರ್ತಾರೆ. ನಾವು ಒಂದು 3.5-4 ವರ್ಷ ಮಗು, 4 ವರ್ಷ ಮಗು. ನಾವು ಮಗು ಕರ್ಕೊಂಬಂದಾಗ ಏನಮ್ಮ ಅಂತ ಕೇಳ್ತೀವಿ. ಈ ಥರ ನಮಗೂ ಹುಷಾರಿಲ್ಲ, ನಮ್ಮ ಮಗು ಬದುಕೋದೇ ದೊಡ್ಡ ಒಂದು ಸಮಸ್ಯೆ ಇದೆ, ಅದರಿಂದ ತಾವು ದಯವಿಟ್ಟು ಹೆಂಗಾರ ಮಾಡಿ ನಮಗೆ ಇದೊಂದು ಪ್ರಾಣ ಭಿಕ್ಷೆ ಕೊಡಿ ಅಂತ ಅಂದ್ಬಿಟ್ಟು ಅವರಿಗೆ ಕೇಳ್ಕೊತಾರೆ. ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದಾಗ ಅವ್ರಿಗೆಲ್ಲ ಅವ್ರ ಸ್ಕೂಲ್ದು ಹಾಸ್ಪಿಟ್ಲದ್ದು ಇದೆಲ್ಲ ತಗೊಂಡ ಫೈಲೆಲ್ಲ ನೋಡ್ತಾರೆ. ಆ ಮಗುಗೆ ಹಾರ್ಟ್ ಹೋಲ್ ಆಗಿರುತ್ತೆ. ಇಮಿಡಿಯೇಟಾಗಿ ಏನು ಅವ್ರು ಮಾತಾಡೋಲ್ಲ, ಇಮಿಡಿಯೇಟಾಗಿ ಸೂಟ್ ಕೇಸ್ ತರಿಸಿ, ಆ ಲೆಟರ್ ತರಿಸಿ, ಈ ತಕ್ಷಣ ಈ ಮಗುನ ಅಡ್ಮಿಟ್ ಮಾಡ್ಕೋಬೇಕು ವಿಕ್ರಮ್ ಹಾಸ್ಪಿಟ್ಲಿಗೆ ಅಂತ ಸೈನ್ ಮಾಡಿ ಕಳಿಸ್ತಾರೆ ಇಮಿಡಿಯೇಟ್. ಅವತ್ತಿನ ಕಾಲಕ್ಕೆ ಅದು 2 ಲಕ್ಷ ಚಿಲ್ಲರೆ ಅದು ಆಪ್ರೇಷನ್ನು. ಇವತ್ತೆಲ್ಲ ತುಂಬ ಜಾಸ್ತಿ ಇದೆ ಬಿಡಿ. ಅದು ಎಷ್ಟು ದೊಡ್ಡ ವಿಚಾರ. ಇವತ್ತು ಆ ಮಗು ದೊಡ್ಡ ಹುಡುಗ ಆಗಿದ್ದಾನೆ, ಇವತ್ತು ಅವನು ಚೆನ್ನಾಗಿದ್ದಾನೆ ಮನೇಲಿ ನೋಡಿ. ಮನೆಗೆ ಪಿಲ್ಲರಿಗೆ ಅವನು ಅಲ್ಲ ಅವತ್ತಿನ ಮಾಡಿ ಸಹಾಯಕ್ಕೆ ಇವತ್ತು ಆ ಥರ ನಿಮ್ಗೆ ಆ ಥರ ತುಂಬ ಇದೆ. ಆ ಥರ ಉದಾಹರಣೆಗಳು ಬೇಕಾದಷ್ಟು, 1-2 ಅಲ್ಲ. ಹೌದು. ಏನಂದರೆ ಅವರು ಎಲ್ಲೂ ನಾನು ಮಾಡಿದೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು, ನಾನು ಕೊಟ್ಟೆ ಅನ್ನೋದು ಯಾರು ಹೇಳ್ಬಾರ್ದು ಅನ್ನೋದೊಂದು ಅವ್ರಿಗೊಂದು ಇತ್ತು. ಅದೆಲ್ಲ ಅವ್ರು ಹೋದ್ಮೇಲೆ ಎಲ್ಲ ಒಂದಷ್ಟು ವಿಚಾರಗಳೆಲ್ಲ ಈಚೆ ಗೊತ್ತಾಯ್ತೆ, ಮಾತಾಡ್ತಾ ಇರ್ತಾರೆ. ಅದಕ್ಕೆ ನೋಡಿ ಅವ್ರನ್ನ ಇವಲು ಇಷ್ಟು ಸರ್ನ ಪೂಜೆ ಮಾಡೋ ಜನಗಳು. ಹೌದು ಹೇಳಿ, ಆ ದೊಡ್ಡ ಗುಣ ಇತ್ತಲ್ಲ. ಹೌದು ಸರ್. ಯಾರಿಗೂ ಹೇಳ್ಬೇಡಿ, ನಾನು ಮಾಡಿದೆ ಅಂತ ಹೇಳ್ಬೇಡಿ. ನಾನು ಮಾಡೋಕ್ಕೆ ಯಾರು ಅಂತ ಸಾಧಾರಣ ವಿಚಾರ ಅಲ್ಲ ಅದು. ನಾನು ಮಾಡೋಕ್ಕೆ ಯಾರು, ಅವ್ನು ಮಾಡಿಸ್ತಾನೆ ಎಲ್ಲೋ ನಾನೇನು ಒಂದು ಸಾಸಿವೆ ಇಷ್ಟು ಮಾಡ್ತೀನಿ ಅಂತ ಹೇಳೋದು. ನಾನು ಮಾಡೋಕ್ಕೆ ನನ್ನ ಕೈಲಿ ಏನೈತೆ, ಅವ್ನು ಮಾಡಿಸ್ತಾನೆ ನಾನು ಮಾಡ್ತೀನಿ ಅಂತ ಅನ್ನೋದು. ನಿಮ್ಮ ಅವರ ಸಂಬಂಧ ಬಗ್ಗೆ ಏನಿಲ್ಲ, ನಾವು ಒಂದು ಫ್ಯಾಮಿಲಿ ಮೆಂಬರ್. ನಾನೊಂದು ಫ್ಯಾಮಿಲಿ ಮೆಂಬರ್. ನಮ್ಮನ್ನ ಮಕ್ಕಳ ಥರ ನೋಡೋರು. ವಿಶೇಷವಾಗಿ ಮೈಸೂರಿಗೆ ಬಂದರೆ, ನಮ್ಮನ್ನ ಮೈಸೂರು ಭಾಗ ಬಂದರೆ ಅವರಿಗೆ ಒಂದು ಏನೇ ಒಂದು ಊಟ ತಿಂಡಿ ಆಗಲಿ, ಒಂದೇನಾರ ಅವ್ರಿಗೆ ಎಲ್ಲರ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಆಗಲಿ, ಅಥವಾ ಏನಾರ ಒಂದು ಅವ್ರ ಮನೆ ಕಾರ್ಯ ಆಗಲಿ, ನಮಗೆ ಕರೆದಿದ್ದಾನೆ ತುಂಬ ಭಾಳ ಪ್ರೀತಿಯಿಂದ ಹೇಳೋರು. ಅದರಿಂದ
ಪ್ರತಿ ಬರ್ತಡೇಗೆ ನಮಗೆಲ್ಲ ಒಂದಷ್ಟು ಜನಕ್ಕೆ ಎಲ್ಲರಿಗೂ ಮೈಸೂರಲ್ಲಿ ಒಂದಷ್ಟು ಜನ ನೀವೊಂದು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಒಂದಷ್ಟು ಜನ ಇಲ್ಲಿದ್ದಾರೆ. ಒಂದು ತುಂಬ ಹತ್ತದಲ್ಲಿರೋರು ಒಂದಷ್ಟು ಜನ ಒಂದು 100-150-200 ಜನಕ್ಕೆ ವರ್ಷ ಅವ್ರದ್ದು ಬರ್ತಡೇಗೆ ಪ್ಯಾಂಟ್ ಶರ್ಟ್ ತಂದುಕೊಡೋದು, ಅವ್ರ ಬರ್ತಡೇ ದಿವಸ. ಆಮೇಲೆ ಒಂದಷ್ಟು ಇಲ್ಲೊಂದು ಆಶ್ರಮಗಳಿದೆ, ಅಲ್ಲಿ ಹೋಗಿ ಊಟಗಳು ಕೊಡೋದು ಇದೆಲ್ಲ ಆಸ್ಪತ್ರೆಗಳಿಗೆ ಇದೆಲ್ಲ ಇಲ್ಲ. ಒಂದೊಂದು ಥರ ಅಲ್ಲ, ನಿಮ್ಗೆ ಹೇಳ್ತಾ ಹೋಯ್ತಾ ಇದ್ರೆ ಸ್ವಲ್ಪ ಇಡೀ ದಿನ ಎಲ್ಲ ಆಗುತ್ತೆ. ಅದು ಹೇಳ್ತಾ ಹೋಯ್ತಾರೆ. ನೀವು ಕಂಡಂತೆ ವಿಕ್ರಮ್ ಹಾಸ್ಪಿಟ್ಲಿಗೆ ಆ ಥರದ್ದು ಏನಾದರೂ ಒಂದು ಘಟನೆಗಳು ಯಾವನ್ನು ನೆನಪಿಸ್ಕೊಳ್ಳಿ? ಬೇಕಾದಷ್ಟಿದೆ ಸರ್, ಒಂದೆರಡಲ್ಲ. ಅದೇ ಹೇಳಿದ್ನಲ್ಲ, ಆ ಥರದ್ದು ಬೇಕಾದಷ್ಟಿದೆ. ಎಷ್ಟೊಂದು ಹೇಳ್ತೀರಾ, ಬೇಕಾದಷ್ಟಿದೆ. ಹೇಳ್ತಾ ಹೋಯ್ತಾ ಇದ್ರೆ ಇಡೀ ರಾತ್ರಿ ಎಲ್ಲ ಆಯ್ತಾ ಇರ್ತದೆ. ಬಟ್ ಏನಪ್ಪ ಅಂತಂದರೆ ಎಲ್ಲೂ ಅವ್ರಿಗೂ ಯಾವುದೇ ಒಂದು ನಮ್ಮಲ್ಲೇ ಒಬ್ರು ಪ್ರೊಡಕ್ಷನ್ ಅವರಲ್ಲಿ ಒಬ್ರು ಯಾರಿಗೋ ತುಂಬ ಇದಾಗಿತ್ತು. ಯಾಕೆ ನಮ್ಮ ವಿಷ್ಣು ಸರ್ ಮೇಕಪ್ ಮ್ಯಾನ್ ಮಾಧವಣ್ಣ ಅಂತ ಇದ್ರು. ಅವ್ರಿಗೇನೆ ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಯಿತು, ಆಪ್ರೇಷನ್ ಮಾಡಿಸಿದ್ರು. ಆ ಥರದ್ದೆಲ್ಲ ಹೇಳ್ತಾ ಸಿಕ್ಕಾಪಟ್ಟೆ ಇದೆ, ಒಂದೆರಡಲ್ಲ. ಯಾವ್ದಿಷ್ಟು ಅಂದರೆ ನಮಗೇನಪ್ಪ ಅಂದರೆ ನಮಗೇನಕ್ಕಿಂತ ನನಗೆ ಮೈಸೂರಿಗೆ ನಮ್ಮ ಮೈಸೂರಿಗೆ ಎಲ್ಲೆಲ್ಲೂ ಇದ್ದಾರೆ. ಅವರು ನಮ್ಮ ಮನಸ್ಸಿಂದ ಮಾನಸಿಕವಾಗಿ ಇಲ್ವಲ್ಲ, ಅದೊಂದು ದೊಡ್ಡ ಲಾಸು. ಅದೊಂದು ಇಡೀ ಮೈಸೂರಿಗೆ ಯಾವುದೇ ಸಿನಿಮಾ ಬರಲಿ ಮೈಸೂರು ಅಂತನೋರು, ಯಾವುದೇ ಸಿನಿಮಾ ಬರಲಿ ಮೈಸೂರು ಶೂಟಿಂಗ್ ಮಾಡಬೇಕನ್ನೋರು, ಮೈಸೂರು ಜನ ಇಷ್ಟಪಡೋರು, ಮೈಸೂರನ್ನ ಇಷ್ಟಪಡೋರು. ಮೈಸೂರು ಅಂದರೆ ಅವ್ರಿಗೆ ಪಂಚ ಪ್ರಾಣ. ಮೈಸೂರು ಅಂದರೆ ಕೊನೆ ಆದ್ರಲ್ಲ. ಮೈಸೂರು ಅಂದರೆ ಅವ್ರಿಗೆ ಪಂಚ ಪ್ರಾಣ. ಅವ್ರಿಗೆ ಹುಟ್ಟಿದ್ದಿಲ್ಲೇ, ಅವ್ರ ಕೊನೆಗೆ ಹೋಗಿದ್ದು ಇಲ್ಲ. ಕರೆಕ್ಟ್ ಹೇಳಿ. ಆ ಥರ ನಿಮಗೆ ಬೇಕಾದಷ್ಟು ನಿಮಗೆ ಕೇಳ್ಕೊಂಡು ಹೋಗ್ತದೆ ಉದಾಹರಣೆಗಳು. ಅದು ಇದು ಸಿಕ್ಕಾಬಿಟ್ಟೆ, ಒಂದೆರಡಲ್ಲ. ಈ ಅವ್ರ ಬಗ್ಗೆ 1, 2, 3 ಬುಕ್ಕೆಲ್ಲ ಸಾಲಲ್ಲ. ಹೇಳಿ, 100 ಬುಕ್ ಮಾಡ್ಬೇಕಾಯ್ತದೆ ನೀವು. ಹೇಳಿ, ಅವರು ಮಾತಾಡ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ರೆ 100 ಬುಕ್ ಮಾಡಬೇಕಾಗುತ್ತೆ. ಅಷ್ಟು ಇತಿಹಾಸನ ಕೆಣ್ಕೋಕೆ ಹೋಯ್ತು ಅಂದರೆ ಅವರು ನಿಮ್ಮ ಜೊತೆ ಯಾವುದೋ ಪರ್ಸನಲ್ ವಿಷಯ ಶೇರ್ ಮಾಡ್ಕೊಂಡ್ರೆ ಸಿಕ್ಕಾಬಟ್ಟೆ ನಮ್ಮ ನೋವಾಗಿದ್ದಾಗಲಿ ತುಂಬ. ಯಾಕೆ ಮೈಸೂರು ಶಿವ ಅಂದರೆ ನಿಮ್ಮನ್ನು ಯಾಕೆ ಇಷ್ಟಪಡ್ತಿದ್ರು ಅವರು? ಯಾಕೆ ಇಷ್ಟ ಅಂದರೆ ನಾನು ಅವ್ರ ಹತ್ರ ನಡ್ಕೊಳ್ತಾ ಇದ್ದಿದ್ದು ರೀತಿ. ನಾನು ಅವ್ರು ಬರ್ತು ಅಂದರೆ ಮೈಸೂರಿಗೆ ನಮ್ಗೆ ಮಿಂಚು ಬಂದಂಗೆ ಬರೋರು ಮೈಸೂರಿಗೆ. ಅದಕ್ಕಿಂತ ಇನ್ನೇನು ಬೇಕು ನಮ್ಮ ಸೌಭಾಗ್ಯ ಅಲ್ವಾ? ಈಗ ನೋಡಿ ನಮ್ಗೆ ಏನಾಗಿದೆ ಇವಾಗ ಅಂತಂದರೆ, ಅಷ್ಟು ವರ್ಷ ಅವ್ರನ್ನ ನೋಡಿ ನಾವು ಮಾಡ್ತಾರೋ ಪೂಜೆ ನಾವು ಮಾಡ್ತಾರೋ ದೇವ್ರನ್ನ ಕಳ್ಕೊಬಿಟ್ಟಿದ್ವಿ ಅನ್ನೋ ಎಲ್ಲ ಕಾಣ್ತಾ ಇಲ್ಲ. ನಮ್ಮ ಸುಮ್ಮನೆ ಫೋಟೋ ಬಂದು ಪೂಜೆ ಮಾಡ್ಕೊಬಿಡ್ತೀವಿ. ನಿಜವಾಗ ನಮ್ಮ ಪಕ್ಕದಲ್ಲೇ ಇದ್ರಲ್ಲ ಯಾವಲ್ಲೂ, ನಮ್ಮ ಪಕ್ಕದಲ್ಲೇ ಇರಲ್ಲ ಯಾವಲ್ಲೂ. ಈಗ ನೋಡಿ ನಾವು ಫೋಟೋ ಪೂಜೆ ಮಾಡ್ತೀವಿ. ನಾವು ನಮ್ಮ ಮನೆಯಿಂದ ಈಚೆ ಬರ್ಬೇಕಾರೆ ಅವ್ರು ನೆನೆಸ್ಕೊಳ್ಳೋದು ಈಚೆ ಬರಲ್ಲ. ನಾವು ಆ ಫೋಟೋ ನೋಡೋದು ಈಚೆ ಬರಲ್ಲ. ಇವತ್ತು ನಾವು ಏನಾರ ಒಂದು ಚಿಕ್ಕದಾಗೆ ಒಂದು 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 ಸಾಸಿವೆ ಎಷ್ಟನ್ನ ಬೆಳೆದಿದ್ದೀವಿ ಅಂತಂದರೆ ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ಇಲ್ಲ. ಏನು ಇಂಥ ದೊಡ್ಡ ಸಿನಿಮಾಗಳೆಲ್ಲ ಮಾಡೋದು ಹುಡುಗಾಟನ. ಇಲ್ಲಿಗೆ ಲಕ್ಷಾಂತರ ಜನ ಇದ್ದ ಕೆಲಸ ಮಾಡೋರು ಎಲ್ಲ ನಮ್ಮಂಥವ್ರೊಬ್ಬರಿಗೆ ಎಲ್ಲೆಲ್ಲ ಕೆಲಸ ಕೊಡ್ತಾರೆ ಅಂದರೆ ಅವ್ರ ಆಶೀರ್ವಾದ. ಅವರಿಂದ ನೀವೇನು ಕಲ್ತ್ರಿ ಸರ್? ಅದೇ ಇದೆ ನೋಡಿ. ಈಗ ನನಗೆ ವಿದ್ಯೆ ಇಲ್ಲ, ನನ್ನ ಹೆಸರು ಬರೆಯಕ್ಕೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವರಿಂದ ಕಲ್ತಿರೋದು ಇಷ್ಟೇ. ಅವ್ರು ಹೇಳೋದು, ನಿನ್ನ ಕೈಲಿ ಏನಾರ ಆದರೆ ದೊಡ್ಡದು ಮಾಡಬೇಡ, ಪುಟಾಣಿದು ಹೆಲ್ಪ್ ಮಾಡು, ಸಪೋರ್ಟ್ ಮಾಡು, ಒಂದು ಊಟ ಹಾಕ್ಸು. ಅದು ರಿವರ್ಸ್ ಆಗಿ ಊಟ ಕಿತ್ಕೋಬೇಡ, ಮನ್ಸು ನೋಯಿಸ್ಬೇಡ, ಬೇಡದಾರ ಕೆಲಸಕ್ಕೆ ತಲೆ ಹಾಕಬೇಡ. ಭಾಳಷ್ಟು ವಿಚಾರಗಳನ್ನ ಇವತ್ತು ನಾವಿದ್ದಿದ್ದ ರೀತಿಯೇ ಬೇರೆ, ನಾವಿರೋ ರೀತಿಯೇ ಬೇರೆ. ಅವರಿಂದ ಕಲ್ತಿರೋದು ಹೇಳ್ತಾ ಇದ್ದೇವಲ್ಲ, ನಂದು ಭಾಳಷ್ಟು ಇಂಟುಗಳೆಲ್ಲ ನೋಡಿ ನೀವು, ಅದೆಲ್ಲ ನಿಮ್ಗೆ ಗೊತ್ತಾಯ್ತಾ ಇರ್ತದೆ. ನಾನೇ ಅಲ್ಲ, ನನ್ನಂಥ ಲಕ್ಷಾಂತರ ಜನಕ್ಕೆ ಈ ಥರ ಬುದ್ಧಿ ಹೇಳೋರು. ಹೌದು, ಮಾಡಿದ್ದಾರೆ, ಪರಿವರ್ತನೆ ಮಾಡಿದ್ದಾರೆ ಲಕ್ಷಾಂತರ ಜನಕ್ಕೆ. ಇವು ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಒಂದು
ಒಂದು ಅದು ಹೇಳ್ತಾ ಇದ್ದೀನಲ್ಲ, ಒಂದು ರಕ್ಷಾ ಕವಚ ಅಂತ ಏನು ಹೇಳ್ತೀವಿ ನಾವು, ಹೌದು ಒಂದು ಕವಚನೇ ಕಳ್ಕೊಂಡಂಗೆ.